ಏನೇ ಬರಲಿ ಕಾರ್ಮಿಕರ ವಿರೋಧ ನೀತಿಗೆ 2026 ವಿದ್ಯುತ್ ಕಾಯ್ದೆ ಪ್ರಸ್ತಾಪ ತಿದ್ದುಪಡಿ ಇನ್ನೊಂದ್ಸತಿ ಅಂದ್ಬಿಡಪ್ಪ. 2026 ವಿದ್ಯುತ್ ಕಾಯ್ದೆ ನೌಕರರಿಗೆ ತೊಂದರೆ ಆಗ್ತಾ ಇದೆ. ನಮ್ಮ ನೌಕರರ ಕುಟುಂಬಗಳು ಬೀದಿ ಪಾಲಾಗ್ತಾ ಇದ್ದಾವೆ. ಅದಕ್ಕೆ ಇವನ್ನ ಇದೇನತ್ತಲ್ಲ ಇದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮಗೂ ಇವತ್ತು ಕರೆಯನ್ನು ಕೊಟ್ಟಿದ್ದಾರೆ. ಈ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ, ಸುಧಾರಣೆ ನೆಪದಲ್ಲಿ ನಮ್ಮ ಸಂಘಟನೆಗಳನ್ನು ಒಡಿತಾ ಇದ್ದಾವೆ. ಈಗ 1999 ಸುಧಾರಣಾ ಕಾಯ್ದೆ ಬಂತು. 2003 ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಸುಧಾರಣಾ ಕಾಯ್ದೆ ಬಂತು. ಕವಿಮಾಮ್ ಇದ್ದದ್ದು ಕವಿಪ್ರೇರಣೆ ಆಯಿತು. ಕವಿಪ್ರೇರಣೆ ಆದ ನಂತರ 2003ರಲ್ಲಿ ಕಂಪ್ನಿಗಳು ಬಂದ ನಂತರ ಏನಾಯಿತು, ಈಗ ನಮ್ಮಲ್ಲಿ ಸಾಕಷ್ಟು ಈಗ ನೀವು ಅಂತಿರ್ಬೇಕಿನ್ನ ಈ ನಮ್ಮ ಖಾಸಗೀಕರಣ ಆಗಿಲ್ಲ ಅಂತ. ಬಟ್ 50% ಈಗ ಆಲ್ರೆಡಿ ನಾವು ಖಾಸಗೀಕರಣದೊಳಗೆ ಆಗಿಬಿಟ್ಟಿದ್ದೀವಿ. ಈಗ ನಮಗೆ ಮೊದಲ ಸ್ಟೇಷನ್ದಲ್ಲಿ ಆಪರೇಟರ್ಗಳು ನಮ್ಮವರಿದ್ದರು. ಈ ಸ್ಟೇಷನ್ದಲ್ಲಿ ಔಟ್ಸೋರ್ಸ್ ಮೂಲಕ ಆಪರೇಟರ್ಗಳು ಬರ್ತಾ ಇದ್ದಾರೆ, ಹೆಲ್ಪರ್ಗಳು ಇದ್ದಾರೆ. ಆಮೇಲೆ ವೆಹಿಕಲ್ಸ್ಗಳೆಲ್ಲ ಡಿಪಾರ್ಟ್ಮೆಂಟ್ ಇತ್ತು, ವೆಹಿಕಲ್ಸ್ಗಳೆಲ್ಲ ಈಗ ಪ್ರೈವೇಟ್ ಆಗಿದ್ದಾವೆ. ಪ್ರೈವೇಟ್ ವೆಹಿಕಲ್ಸ್ಗಳು ತೊಗೊಂಡಿದ್ದೀವಿ. ಆಮೇಲೆ ನಮಗೆ ಕಂಪ್ಯೂಟರೈಸೇಷನ್ TRM ಬಂದಿದೆ. TRM ಆಲ್ಸೋ ಹೊರಗಿನವರು, ಅವರು ನಮ್ಮ ಎಂಪ್ಲಾಯೀಸ್ ಅಲ್ಲ. ಅದೇ ಥರ ಈಗ ERP ಅಂತ ಬರ್ತಾ ಇದೆ, ಅವರು ಸಹಿತ ಹೊರಗಿನವರು. ಅಂದರೆ ಹಂತವಾಗಿ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಬಾಡಿ ಕಟ್ ಮಾಡ್ತಾ ಇದ್ದಾರೆ, ಪೀಸ್ ಮಾಡ್ತಾ ಇದ್ದಾರೆ. ಒಂದು ಕೈ ಒಂದು ಕಡೆ ಒಂದು ವರ್ಷ ಕಟ್ ಮಾಡೋದು, ಕಾಲು ಒಂದ್ಸಲ ಕಟ್ ಮಾಡೋದು, ಈ ಥರ ಕಟ್ ಮಾಡಿ ಈಗ ಉಳಿದುತ್ತಂದ್ರೆ ಹಾರ್ಟ್ ಅಷ್ಟೇ ಉಳಿದಿದೆ ನಮ್ಮದು. ಅದನ್ನು ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಅದಕ್ಕೆ ನಾವು ನೌಕರರು ಹೇಳಿದೀವಿ, ಜಾಗೃತ ಆಗ್ಬಿಡ್ತೀವಿ. ಈಗ ನೋಡ್ರಿ, ಇವತ್ತು ಮುಂಜಾನೆ ಬೆಳಿಗ್ಗೆ 10